ನಿರ್ದೇಶಕ ಆದ್ಮೇಲೆ ಸರ್ ಜೊತೆಗೆ ವರ್ಕ್ ಮಾಡಿರುವಂತ ಎಕ್ಸ್ಪೀರಿಯನ್ಸ್ ಮತ್ತು ಸಿನಿಮಾ ಬಗ್ಗೆ ಏನ್ ಹೇಳ್ತಾರೆ? ನಾನು ಅದೇ ಹೇಳ್ಬೇಕು, ಎರಡು ಸಿನಿಮಾ ಕೆಲಸ ಮಾಡಿದಾಗ ಅವಾಗ ಬರೀ ಹೀರೋ ಅವರು, ಇವಾಗ ಡೈರೆಕ್ಟರ್ ಆಗಿದಾರಲ್ಲ, ಹೇಗಪ್ಪ ಅವ್ರ ಜೊತೆಲಿ ಕೆಲಸ ಮಾಡೋದು ಅಂತ ಅನ್ಸಿತ್ತು. ಆದ್ರೆ ವ್ಯತ್ಯಾಸ ತುಂಬಾ ಕಾಣ್ತು ನನಗೆ. ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ, ಅವತ್ತು ತುಂಬಾ ಹುಡುಗಾಟಿಕೆ ಅವತ್ತು, ಬಟ್ ಕ್ಯಾಮರಾ ಮುಂದೆ ಬರ್ತಿದ್ದಂಗೆ ತುಂಬಾ ಸೀರಿಯಸ್ನೆಸ್ ಇತ್ತು. ಬಟ್ ಈಗ ಪಕ್ವವಾಗಿದ್ದಾರೆ ಅವರು, ಬದುಕು ಅವರನ್ನ ಬಹಳಷ್ಟು ತಿದ್ದಿ ಬೆಳೆಸಿದೆ. ಹಾಗಾಗಿ ಒಬ್ಬ ಜವಾಬ್ದಾರಿ ಇರ್ತಕ್ಕಂತ ಕಲಾವಿದನ್ನ, ಜವಾಬ್ದಾರಿ ಇರ್ತಕ್ಕಂತ ನಿರ್ದೇಶಕನ್ನ ನಾನು ಈ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡಿದ್ದೀನಿ. ಅದು ತುಂಬಾ ಖುಷಿಯಾದಂತ ವಿಚಾರ. ಆಮೇಲೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಅವ್ರು ಒಪ್ಕೊಳ್ಳೋವರೆಗೂ ಸ್ವಲ್ಪ ಕಷ್ಟ, ಒಪ್ಕೊಂಡ್ಮೇಲೆ ಸಿನಿಮಾ ಹೇಗ್ ಮುಗಿಯತ್ತೆ ಅಂತ ನಮಗ್ ಗೊತ್ತೇ ಆಗಲ್ಲ. ಸಾಸುವೆ ಕಾಳಿನಷ್ಟು ತೊಂದರೆಯನ್ನ ನಿರ್ಮಾಪಕರಿಗಾಗ್ಲಿ ನಿರ್ದೇಶಕರಿಗಾಗ್ಲಿ ಅವ್ರು ಕೊಡೋದೇ ಇಲ್ಲ. ಅಷ್ಟು ಡೆಡಿಕೇಶನ್. ಒನ್ಸ್ ಕ್ಯಾರವನ್ ಇಂದ ಸೆಟ್ಗೆ ಬಂದ್ಮೇಲೆ ಶಾರ್ಟ್ ರೆಡಿ ಕರ್ಕೊಂಡ್ ಹೋಗಪ್ಪ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ನಾನು ಹೇಳೋ ಅವಶ್ಯಕತೆನೇ ಇಲ್ಲ. ಅಲ್ಲೇ ಇರ್ತಾರೆ, ಬಂದ್ ನಿಂತ್ಕೋತಾರೆ. ಆ ಶಾರ್ಟ್ ಅನ್ನು ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂದ್ರೆ, ನಾವು ಏನ್ ನಿರೀಕ್ಷೆ ಮಾಡ್ತೀವಿ ಅದಕ್ಕಿಂತ ಅದ್ಭುತವಾಗಿ ಈ ಸಿನಿಮಾ ನೀವು ನೋಡಿ ತುಂಬಾ ಖುಷಿ ಪಡ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ದೀರ್ಘಾಯುಷ್ಮಾನ್, ಒಳ್ಳೇದಾಗ್ಲಿ, ಶುಭವಾಗ್ಲಿ. ಸಿನಿಮಾ ಒಟ್ಟಿನಲ್ಲಿ ನಮಗೆ ಏನ್ ಅನ್ಸ್ತು ಅಂದ್ರೆ, ಹಳೆ ಬೇರು ಹೊಸ ಚಿಗುರು, ಕೂಡಿರಲು ಮರ ಸೊಬಗು ಅನ್ನೋ ಹಾಗೆ ಮಾರುತ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ನಾವೆಲ್ಲರೂ ಕಾತರರಾಗಿ ಕಾಯ್ತಿದೀವಿ. ಜೊತೆಗೆ ನೆಕ್ಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಕಾಟದ ವಿಚಾರ ಕೂಡ ಗೊತ್ತಾಗ್ಲಿ. ಸೊ ಇನ್ನು ಬಹಳಷ್ಟು ಜನರು ಕೂಡ ಜೊತೆಯಾಗ್ಲಿದ್ದಾರೆ. ಇದು ಪ್ರಪ್ರಥಮ ಪತ್ರಿಕಾಗೋಷ್ಠಿ ಆಗಿರೋದ್ರಿಂದ ಚಿಕ್ಕ ವಿಚಾರ ಅಷ್ಟೇ ಹೇಳಿರೋದು, ಕಂಪ್ಲೀಟ್ ಆಗಿ ಏನು ತಿಳಿಸಿಲ್ಲ. ನಾರಾಯಣ್ ಸರ್, ಮತ್ತಷ್ಟು ಅದ್ಭುತವಾದ ಸಿನಿಮಾಗಳು ನೀವು ಕಟ್ಕೊಡಿ ಅಂತ ಎಲ್ಲಾ ನಾನು ಕತೆ ಹೇಳಿದೀನಿ ಅವ್ರಿಗೆ, ಎಲ್ರಿಗೂ ಅರ್ಥ ಆಗಿರುತ್ತೆ. ನಾನು ಹೇಳಿದ್ 4 ಸಾಲು, ಆ ಸಾಲಿನಲ್ಲಿ ಇಡೀ ಜೀವನ ಅಡಗಿದೆ. ಎಲ್ರಿಗೂ ಅರ್ಥ ಆಗಿದೆ. ಧನ್ಯವಾದಗಳು. ಮೊದಲನೇ ಪತ್ರಿಕಾಗೋಷ್ಠಿ ಈಶಾ ಪ್ರೊಡಕ್ಷನ್ಸ್ ಮಾರುತ ಚಿತ್ರದ್ದು ಬಿಡುಗಡೆಗೂ ಮುನ್ನ ಬಹಳಷ್ಟು ಸಲ ನಾವು ಸೇರೋಣ. ನಿಮ್ ಜೊತೆಲಿ ಹಂಚ್ಕೊಳ್ಳೋಕೆ ಬೇಕಾದಷ್ಟು ವಿಷಯಗಳಿದೆ. ಹಾಗಾಗಿ ಮತ್ತೆ ಸೇರೋಣ. ದಯವಿಟ್ಟು ಕನ್ನಡ ಚಿತ್ರಗಳು ಯಶಸ್ವಿ ಆಗೋದಕ್ಕೆ ನಿಮ್ಮ ಸಹಕಾರ ಮೊದಲಿಂದನೂ ಇದೆ, ಈಗ್ಲೂ ಬೇಕು. ಎಲ್ಲ ಚಿತ್ರಗಳು ಯಶಸ್ವಿ ಆಗ್ಬೇಕು ಅಂತ ನಾನು ಬಯಸ್ತೀನಿ. ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ಶುಭವಾಗ್ಲಿ.